ಸರ್ಕಾರಕ್ಕೆ ಒಂದು ಕಾಳಜಿ ಇಲ್ಲ. ಮಹದಾಯಿ ವಿಚಾರ ಇರ್ಬೋದು, ಎತ್ತಿನ ಹೊಳೆ ಸಾವಿರಾರು ಕೋಟಿಗಳನ್ನು ಖರ್ಚು ಮಾಡಿದ್ರಿ, ಎಲ್ಲೋಗಿದೆ ಎತ್ತಿನ ಹೊಳೆದು? ಮಹದಾಯಿ ವಿಚಾರದಲ್ಲಿ ಭಾರತ ಸರ್ಕಾರ ಕರ್ನಾಟಕದ ಪರವಾಗಿದೆ. ಹಲವಾರು ಬಗ್ಗೆ ಇದರ ಬಗ್ಗೆ ಚರ್ಚೆ ಆಗಿದೆ. ಇವತ್ತು ಮೇಕೆದಾಟು ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಪಾದಯಾತ್ರೆ ಮಾಡಿದರು. ಅದೇ ಮೇಕೆದಾಟು ಮಾಡಬಾರ್ದು ಅನ್ನೋರ ಜೊತೆ ಹೋಗಿ ಮೊನ್ನೆ ಚುನಾವಣೆಯಲ್ಲಿ ಕೈ ಜೋಡಿಸಿದ್ರು. ಇದು ಕಾಂಗ್ರೆಸ್ಸು. ಆದರೆ ಕೇಂದ್ರ ಸರ್ಕಾರ ನಿರಂತರವಾಗಿ ದೇಶದ ಎಲ್ಲ ನೀರಾವರಿ ಯೋಜನೆಗಳನ್ನು ಯಾವುದೇ ಸಮಸ್ಯೆ ಇಲ್ಲದಂತೆ, ಯಾವುದೇ ಕಾಂಟ್ರವರ್ಸಿ ಇಲ್ಲದಂತೆ, ರಾಜ್ಯಗಳು ಪರಸ್ಪರ ಜಗಳಾಡದಂತೆ ಬಗೆಹರಿಸಬೇಕು. ಮತ್ತು ಪ್ರತಿಯೊಂದು ಮನೆಗೆ ಕೂಡ ನೀರು ಕೊಡುವಂಥದ್ದು ಕೇಂದ್ರ ಸರ್ಕಾರದ ಉದ್ದೇಶ. ಅದಕ್ಕಾಗಿ ಜಲ್ ಜೀವನ್ ಮಿಷನ್ ಅಂತ ತಂದಿದ್ದೀವಿ. ಜಲ್ ಜೀವನ್ ಮಿಷನ್ ಮಾಡೋದಕ್ಕೆ ಕೂಡ ನಮಗೆ ನೀರು ಬೇಕು ಅಂತಂದರೆ ಸರ್ಫೇಸ್ ವಾಟರ್ ಬೇಕು, ಮೇಲ್ಮೈ ನೀರು ಬೇಕು. ಇದನ್ನು ಕೂಡ ಯೋಚನೆ ಮಾಡುವಂಥದ್ದು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ನಮ್ಮ ಉದ್ದೇಶ ಇರುವಂಥದ್ದು ನಮ್ಮ ರೈತರ ಹೊಲಗದ್ದೆಗಳಿಗೆ ನೀರು ಸಿಗಬೇಕು, ನಮ್ಮ ಬೇರೆ ಬೇರೆ ಇಂಡಸ್ಟ್ರಿಗಳಿಗೆ ನೀರು ಸಿಗಬೇಕು, ಹಾಗೆಯೇ ಮನೆಗೆ ಕೂಡ ಕುಡಿಯುವ ನೀರು ಶುದ್ಧವಾಗಿ ಸಿಗಬೇಕು. ಇದು ಕೇಂದ್ರ ಸರ್ಕಾರದ ಸಂಕಲ್ಪ ಇದೆ, ಅದನ್ನು ನಾವು ಮಾಡೇ ಮಾಡ್ತೀವಿ. ಮಹದಾಯಿ ವಿಚಾರದಲ್ಲಿ ಯಾಕೆ ವರ್ಷದ ಇಲಾಖೆ ಅನುಮತಿ ಪಡೆಯೋದಕ್ಕೆ ರಾಜ್ಯದ ಎಂಪಿಗಳು ಯಾಕೆ ಒತ್ತಡ ತರ್ತಾ ಇಲ್ಲ? ನಾವೆಲ್ಲ ಸಂದರ್ಭದಲ್ಲಿ ಕೂಡ ಕರ್ನಾಟಕ ರಾಜ್ಯದ ಜಲ, ಭಾಷೆ ಮತ್ತು ನೆಲದ ವಿಚಾರ ಬಂದಾಗ ಯಾವುದೇ ಪಕ್ಷ ಪಂಗಡವನ್ನು ಯಾವುದೇ ಸಂದರ್ಭದಲ್ಲಿ ನಾವು ನೋಡಿಲ್ಲ. ಕಾಂಗ್ರೆಸ್ನ ಸರ್ಕಾರ ಇದ್ದಿರ್ಬೋದು, ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಿರ್ಬೋದು, ಅಥವಾ BJP ಯಡಿಯೂರಪ್ಪನವರು ಅಥವಾ ಬೊಮ್ಮಾಯಿ ಅಥವಾ ಯಾರೇ ಮುಖ್ಯಮಂತ್ರಿ ಇದ್ದಿರ್ಬೋದು, ಇಂಥ ಎಲ್ಲ ಸಂದರ್ಭದಲ್ಲಿ ಕೂಡ ನಾವು ಎಲ್ಲ ಪಕ್ಷದವರು ಒಟ್ಟಾಗಿ ರಾಜ್ಯದ ನೆಲ, ಜಲ, ಭಾಷೆ ಬಗ್ಗೆ ಹೋರಾಟ ಮಾಡಿದ್ವಿ, ಇನ್ನು ಮುಂದೆನೂ ಮಾಡ್ತೀವಿ. ಪಂಚರಾಜ್ಯಗಳ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಯಾಕೆಂದರೆ ಗೆಲ್ಲೇಬೇಕು. ಮುಖ್ಯವಾಗಿ ಪಶ್ಚಿಮ ಬಂಗಾಳದ ಗೂಂಡಾ ರಾಜ್ಯವನ್ನು, ಪಶ್ಚಿಮ ಬಂಗಾಳಕ್ಕೆ ಬಾಂಗ್ಲಾದೇಶದಿಂದ ಬರುವಂಥ ವಲಸಿಗರನ್ನು ತಡಿಬೇಕು. ಅದರ ಜೊತೆಗೆ ಕೇರಳದಲ್ಲಿ ಇವತ್ತು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೇರೆ ಬೇರೆ ರೀತಿಯ ಜಿಹಾದ್ಗಳಾಗ್ತಾ ಇದೆ. ಅದು ಲವ್ ಜಿಹಾದ್ಗೆ ಮಾತ್ರ ನಾವು ಸೀಮಿತ ಅಂದ್ಕೊಂಡಿದ್ವಿ. ಲವ್ ಜಿಹಾದ್ ಜೊತೆಗೆ ಇವತ್ತು ಲ್ಯಾಂಡ್ ಜಿಹಾದ್ ಆಗ್ತಾ ಇದೆ. ಲ್ಯಾಂಡ್ ಜಿಹಾದ್ ಜೊತೆಗೆ ಇವತ್ತು ಬಿಸ್ನೆಸ್ ಜಿಹಾದ್ ಆಗ್ತಾ ಇದೆ. ಅಂದರೆ ಹಿಂದೂಗಳ ಅಂಗಡಿಗಳಿಂದ ಖರೀದಿ ಮಾಡಬಾರ್ದು ಅನ್ನುವಂಥ ಸ್ಥಿತಿಯ ಮಾನಸಿಕತೆ ಕೂಡ ಇವತ್ತು ಕೇರಳದಲ್ಲಿದೆ. ಇದೆಲ್ಲದರಿಂದ ನಾವು ಬಚಾವಾಗಬೇಕಂದ್ರೆ ಅಲ್ಲಿ ಭಾರತೀಯ ಜನತಾ ಪಾರ್ಟಿ NDA ಗಟ್ಟಿಯಾಗಿ ನೆಲೆಯೂರಬೇಕು ಮತ್ತು ಹೋರಾಟ ಮಾಡುವಂಥ ಶಕ್ತಿಯನ್ನು ನಾವು ಗಳಿಸ್ಕೋಬೇಕು. ನಮಗೆ ವಿಶ್ವಾಸ ಇದೆ ವೆಸ್ಟ್ ಬೆಂಗಾಲಲ್ಲಿ ಮತ್ತು ತಮಿಳುನಾಡಲ್ಲಿ, ಅಸ್ಸಾಮಲ್ಲಿ ನಮ್ಮ ಸರ್ಕಾರ ಬಂದೇ ಬರುತ್ತೆ, ಪುದುಚೇರಿಯಲ್ಲಿ ನಮ್ಮ ಸರ್ಕಾರ NDA ಬಂದೇ ಬರುತ್ತೆ. ಆದರೆ ನಮಗೆ ಅಪೇಕ್ಷೆ ಇರುವಂಥದ್ದು ತಮಿಳುನಾಡು ಮತ್ತು ವೆಸ್ಟ್ ಬೆಂಗಾಲಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬರಬೇಕು. ಒಂದು ಸಾರಿ ಗೂಂಡಾ ರಾಜ್ಯಕ್ಕೆ ಕೊನೆ ಹಾಡಬೇಕು, ಒಂದು ಸಾರಿ ಜಾತಿ ರಾಜಕಾರಣಕ್ಕೆ ಕೊನೆ ಹಾಡಬೇಕು, ಒಂದು ಸಾರಿ ದೇಶ ವಿರೋಧಿ ಚಟುವಟಿಕೆಗಳ ಕೈಗೆ ಕಡಿವಾಣ ಹಾಕಬೇಕು ಅನ್ನುವಂಥ ವಿಶ್ವಾಸ ಇದೆ. ಆ ರೀತಿಯ ಮತವನ್ನು ಅಲ್ಲಿಯ ಜನರು ಕೊಟ್ಟಿದ್ದಾರೆ ಅನ್ನುವಂಥ ವಿಶ್ವಾಸವೂ ಇದೆ. ಮೇಡಮ್, ಧಾರವಾಡದಲ್ಲಿ ಒಬ್ಬ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡ್ತಾನೆ, ಪೊಲೀಸ್ ಸರ್ಕಾರಕ್ಕೆ ಒಂದು ಕಾಳಜಿ ಇಲ್ಲ. ಮಹದಾಯಿ ವಿಚಾರ ಇರ್ಬೋದು, ಎತ್ತಿನ ಹೊಳೆ ಸಾವಿರಾರು ಕೋಟಿಗಳನ್ನು ಖರ್ಚು ಮಾಡಿದ್ರಿ, ಎಲ್ಲೋಗಿದೆ ಎತ್ತಿನ ಹೊಳೆದು? ಮಹದಾಯಿ ವಿಚಾರದಲ್ಲಿ ಭಾರತ ಸರ್ಕಾರ ಕರ್ನಾಟಕದ ಪರವಾಗಿದೆ. ಹಲವಾರು ಬಗ್ಗೆ ಇದರ ಬಗ್ಗೆ ಚರ್ಚೆ ಆಗಿದೆ. ಇವತ್ತು ಮೇಕೆದಾಟು ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಪಾದಯಾತ್ರೆ ಮಾಡಿದರು. ಅದೇ ಮೇಕೆದಾಟು ಮಾಡಬಾರ್ದು ಅನ್ನೋರ ಜೊತೆ ಹೋಗಿ ಮೊನ್ನೆ ಚುನಾವಣೆಯಲ್ಲಿ ಕೈ ಜೋಡಿಸಿದ್ರು. ಇದು ಕಾಂಗ್ರೆಸ್ಸು. ಆದರೆ ಕೇಂದ್ರ ಸರ್ಕಾರ ನಿರಂತರವಾಗಿ ದೇಶದ ಎಲ್ಲ ನೀರಾವರಿ ಯೋಜನೆಗಳನ್ನು ಯಾವುದೇ ಸಮಸ್ಯೆ ಇಲ್ಲದಂತೆ, ಯಾವುದೇ ಕಾಂಟ್ರವರ್ಸಿ ಇಲ್ಲದಂತೆ, ರಾಜ್ಯಗಳು ಪರಸ್ಪರ ಜಗಳಾಡದಂತೆ ಬಗೆಹರಿಸಬೇಕು. ಮತ್ತು ಪ್ರತಿಯೊಂದು ಮನೆಗೆ ಕೂಡ ನೀರು ಕೊಡುವಂಥದ್ದು ಕೇಂದ್ರ ಸರ್ಕಾರದ ಉದ್ದೇಶ. ಅದಕ್ಕಾಗಿ ಜಲ್ ಜೀವನ್ ಮಿಷನ್ ಅಂತ ತಂದಿದ್ದೀವಿ. ಜಲ್ ಜೀವನ್ ಮಿಷನ್ ಮಾಡೋದಕ್ಕೆ ಕೂಡ ನಮಗೆ ನೀರು ಬೇಕು ಅಂತಂದರೆ ಸರ್ಫೇಸ್ ವಾಟರ್ ಬೇಕು, ಮೇಲ್ಮೈ ನೀರು ಬೇಕು. ಇದನ್ನು ಕೂಡ ಯೋಚನೆ ಮಾಡುವಂಥದ್ದು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ನಮ್ಮ ಉದ್ದೇಶ ಇರುವಂಥದ್ದು ನಮ್ಮ ರೈತರ ಹೊಲಗದ್ದೆಗಳಿಗೆ ನೀರು ಸಿಗಬೇಕು, ನಮ್ಮ ಬೇರೆ ಬೇರೆ ಇಂಡಸ್ಟ್ರಿಗಳಿಗೆ ನೀರು ಸಿಗಬೇಕು, ಹಾಗೆಯೇ ಮನೆಗೆ ಕೂಡ ಕುಡಿಯುವ ನೀರು ಶುದ್ಧವಾಗಿ ಸಿಗಬೇಕು. ಇದು ಕೇಂದ್ರ ಸರ್ಕಾರದ ಸಂಕಲ್ಪ ಇದೆ, ಅದನ್ನು ನಾವು ಮಾಡೇ ಮಾಡ್ತೀವಿ. ಮಹದಾಯಿ ವಿಚಾರದಲ್ಲಿ ಯಾಕೆ ವರ್ಷದ ಇಲಾಖೆ ಅನುಮತಿ ಪಡೆಯೋದಕ್ಕೆ ರಾಜ್ಯದ ಎಂಪಿಗಳು ಯಾಕೆ ಒತ್ತಡ ತರ್ತಾ ಇಲ್ಲ? ನಾವೆಲ್ಲ ಸಂದರ್ಭದಲ್ಲಿ ಕೂಡ ಕರ್ನಾಟಕ ರಾಜ್ಯದ ಜಲ, ಭಾಷೆ ಮತ್ತು ನೆಲದ ವಿಚಾರ ಬಂದಾಗ ಯಾವುದೇ ಪಕ್ಷ ಪಂಗಡವನ್ನು ಯಾವುದೇ ಸಂದರ್ಭದಲ್ಲಿ ನಾವು ನೋಡಿಲ್ಲ. ಕಾಂಗ್ರೆಸ್ನ ಸರ್ಕಾರ ಇದ್ದಿರ್ಬೋದು, ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಿರ್ಬೋದು, ಅಥವಾ BJP ಯಡಿಯೂರಪ್ಪನವರು ಅಥವಾ ಬೊಮ್ಮಾಯಿ ಅಥವಾ ಯಾರೇ ಮುಖ್ಯಮಂತ್ರಿ ಇದ್ದಿರ್ಬೋದು, ಇಂಥ ಎಲ್ಲ ಸಂದರ್ಭದಲ್ಲಿ ಕೂಡ ನಾವು ಎಲ್ಲ ಪಕ್ಷದವರು ಒಟ್ಟಾಗಿ ರಾಜ್ಯದ ನೆಲ, ಜಲ, ಭಾಷೆ ಬಗ್ಗೆ ಹೋರಾಟ ಮಾಡಿದ್ವಿ, ಇನ್ನು ಮುಂದೆನೂ ಮಾಡ್ತೀವಿ. ಪಂಚರಾಜ್ಯಗಳ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಯಾಕೆಂದರೆ ಗೆಲ್ಲೇಬೇಕು. ಮುಖ್ಯವಾಗಿ ಪಶ್ಚಿಮ ಬಂಗಾಳದ ಗೂಂಡಾ ರಾಜ್ಯವನ್ನು,
ಪಶ್ಚಿಮ ಬಂಗಾಳಕ್ಕೆ ಬಾಂಗ್ಲಾದೇಶದಿಂದ ಬರುವಂಥ ವಲಸಿಗರನ್ನು ತಡಿಬೇಕು. ಅದರ ಜೊತೆಗೆ ಕೇರಳದಲ್ಲಿ ಇವತ್ತು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೇರೆ ಬೇರೆ ರೀತಿಯ ಜಿಹಾದ್ಗಳಾಗ್ತಾ ಇದೆ. ಅದು ಲವ್ ಜಿಹಾದ್ಗೆ ಮಾತ್ರ ನಾವು ಸೀಮಿತ ಅಂದ್ಕೊಂಡಿದ್ವಿ. ಲವ್ ಜಿಹಾದ್ ಜೊತೆಗೆ ಇವತ್ತು ಲ್ಯಾಂಡ್ ಜಿಹಾದ್ ಆಗ್ತಾ ಇದೆ. ಲ್ಯಾಂಡ್ ಜಿಹಾದ್ ಜೊತೆಗೆ ಇವತ್ತು ಬಿಸ್ನೆಸ್ ಜಿಹಾದ್ ಆಗ್ತಾ ಇದೆ. ಅಂದರೆ ಹಿಂದೂಗಳ ಅಂಗಡಿಗಳಿಂದ ಖರೀದಿ ಮಾಡಬಾರ್ದು ಅನ್ನುವಂಥ ಸ್ಥಿತಿಯ ಮಾನಸಿಕತೆ ಕೂಡ ಇವತ್ತು ಕೇರಳದಲ್ಲಿದೆ. ಇದೆಲ್ಲದರಿಂದ ನಾವು ಬಚಾವಾಗಬೇಕಂದ್ರೆ ಅಲ್ಲಿ ಭಾರತೀಯ ಜನತಾ ಪಾರ್ಟಿ NDA ಗಟ್ಟಿಯಾಗಿ ನೆಲೆಯೂರಬೇಕು ಮತ್ತು ಹೋರಾಟ ಮಾಡುವಂಥ ಶಕ್ತಿಯನ್ನು ನಾವು ಗಳಿಸ್ಕೋಬೇಕು. ನಮಗೆ ವಿಶ್ವಾಸ ಇದೆ ವೆಸ್ಟ್ ಬೆಂಗಾಲಲ್ಲಿ ಮತ್ತು ತಮಿಳುನಾಡಲ್ಲಿ, ಅಸ್ಸಾಮಲ್ಲಿ ನಮ್ಮ ಸರ್ಕಾರ ಬಂದೇ ಬರುತ್ತೆ, ಪುದುಚೇರಿಯಲ್ಲಿ ನಮ್ಮ ಸರ್ಕಾರ NDA ಬಂದೇ ಬರುತ್ತೆ. ಆದರೆ ನಮಗೆ ಅಪೇಕ್ಷೆ ಇರುವಂಥದ್ದು ತಮಿಳುನಾಡು ಮತ್ತು ವೆಸ್ಟ್ ಬೆಂಗಾಲಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬರಬೇಕು. ಒಂದು ಸಾರಿ ಗೂಂಡಾ ರಾಜ್ಯಕ್ಕೆ ಕೊನೆ ಆಡಬೇಕು, ಒಂದು ಸಾರಿ ಜಾತಿ ರಾಜಕಾರಣಕ್ಕೆ ಕೊನೆ ಆಡಬೇಕು, ಒಂದು ಸಾರಿ ದೇಶ ವಿರೋಧಿ ಚಟುವಟಿಕೆಗಳ ಕೈಗೆ ಕಡಿವಾಣ ಹಾಕಬೇಕು ಅನ್ನುವಂಥ ವಿಶ್ವಾಸ ಇದೆ. ಆ ರೀತಿಯ ಮತವನ್ನು ಅಲ್ಲಿಯ ಜನರು ಕೊಟ್ಟಿದ್ದಾರೆ ಅನ್ನುವಂಥ ವಿಶ್ವಾಸವೂ ಇದೆ. ಮೇಡಮ್, ಧಾರವಾಡದಲ್ಲಿ ಒಬ್ಬ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡ್ತಾನೆ. ಪೊಲೀಸರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.